ಪ್ರತಿ ವರ್ಷ ನೂರಾರು ಪಕ್ಷಿಗಳು ಅಸ್ಸಾಂನ ಒಂದು ಸಣ್ಣ ಹಳ್ಳಿಯಲ್ಲಿ ತಮ್ಮ ಸಾವಿಗೆ ವೇಗವಾಗಿ ಹಾರುತ್ತವೆ. ಯಾವುದೇ ಬೇಟೆಯಿಲ್ಲ, ಬಲೆಗಳಿಲ್ಲ, ಕೇವಲ ಸಾಮೂಹಿಕ ಆತ್ಮಹತ್ಯೆ. ಪ್ರತಿ ವರ್ಷ ಸೆಪ್ಟೆಂಬರ್ ಮತ್ತು ನವೆಂಬರ್ ನಡುವೆ ಕತ್ತಲೆಯಾದ ಚಂದ್ರನಿಲ್ಲದ ರಾತ್ರಿಗಳಲ್ಲಿ ಪಕ್ಷಿಗಳು ಇದ್ದಕ್ಕಿದ್ದಂತೆ ಜಟಿಂಗಾ ಹಳ್ಳಿಗೆ ಹಾರಿ ಹೋಗುತ್ತವೆ ಮತ್ತು ಕಟ್ಟಡಗಳು ಮತ್ತು ಕಂಬಗಳಿಗೆ ಡಿಕ್ಕಿ ಹೊಡೆಯುತ್ತವೆ. ಸ್ಥಳೀಯರು ಒಮ್ಮೆ ಈ ವಿಚಿತ್ರ ಸಾವುಗಳು ಶಾಪದಿಂದ ಸಂಭವಿಸುತ್ತವೆ ಎಂದು ನಂಬಿದ್ದರು. ಈ ಪಕ್ಷಿಗಳು ವಲಸೆ ಹಕ್ಕಿಗಳಲ್ಲ, ಅವು ಆ ಪ್ರದೇಶದಲ್ಲಿ ವಾಸಿಸುತ್ತವೆ. ಆದರೆ ಕೆಲವು ರಾತ್ರಿಗಳಲ್ಲಿ ಅವು ವಿಚಿತ್ರವಾಗಿ ವರ್ತಿಸುತ್ತವೆ, ಬಹುತೇಕ ಅವು ಸಂಮೋಹನಕ್ಕೊಳಗಾದಂತೆ. ಆದರೆ ವಿಜ್ಞಾನಿಗಳು ಹೇಳುವಂತೆ ಇದು ಬೆಳಕು ಮತ್ತು ಮಂಜಿನಿಂದಾಗಿ ಸಂಭವಿಸುತ್ತದೆ. ಪಕ್ಷಿಗಳು ಗೊಂದಲಕ್ಕೊಳಗಾಗುತ್ತವೆ. ಆದರೆ ಇದು ಜಟಿಂಗಾದಲ್ಲಿ ಮಾತ್ರ ಏಕೆ ಸಂಭವಿಸುತ್ತದೆ? ಬೇರೆಡೆ ಇದೇ ರೀತಿ ಏಕೆ ಸಂಭವಿಸುವುದಿಲ್ಲ? ಪಕ್ಷಿಗಳು ಬೀಳುವುದರ ಹಿಂದೆ ದುಷ್ಟಶಕ್ತಿಗಳ ಕೈವಾಡವಿದೆ ಎಂದು ಜಟಿಂಗಾದ ಜನರು ವರ್ಷಗಳ ಕಾಲ ನಂಬಿದ್ದರು. ಅವರು ಅದನ್ನು ಇನ್ನೊಂದು ಲೋಕದಿಂದ ಬಂದ ಸಂಕೇತವೆಂದು ಭಾವಿಸಿದರು ಮತ್ತು ಆಚರಣೆಗಳನ್ನು ಮಾಡಲು ಮತ್ತು ನಿಗೂಢ ಶಕ್ತಿಗಳಿಗೆ ಪಕ್ಷಿಗಳನ್ನು ಅರ್ಪಣೆಯಾಗಿ ಸಂಗ್ರಹಿಸಲು ಪ್ರಾರಂಭಿಸಿದರು. ಈ ವಿಚಿತ್ರ ವರ್ತನೆಯು ಮ್ಯಾಗ್ನೆಟಿಕ್ ಫೀಲ್ಡ್ ಡಿಸ್ಟರ್ಬೆನ್ಸಸ್ ಅಡಚಣೆಗಳಿಂದ ಅಥವಾ ನೆಲದಡಿಯಲ್ಲಿ ಅಡಗಿರುವ ಯಾವುದೋ ಒಂದು ಅಂಶದಿಂದ ಉಂಟಾಗಿರಬಹುದು ಎಂದು ಈಗ ಕೆಲವರು ನಂಬುತ್ತಾರೆ. ಆದರೆ ಯಾವ ಶಕ್ತಿಯು ಈ ಪಕ್ಷಿಗಳನ್ನು ಪ್ರತಿ ವರ್ಷವೂ ಮತ್ತೆ ಮತ್ತೆ ಅವುಗಳ ಸಾವಿಗೆ ಎಳೆಯುತ್ತದೆ? ವರ್ಷಗಳ ಸಂಶೋಧನೆಯ ಹೊರತಾಗಿಯೂ ಜಟಿಂಗಾದ ನಿಗೂಢತೆಯು ಇನ್ನೂ ಬಗೆಹರಿಯಲಿಲ್ಲ. ಇದು ಕೇವಲ ದಂತಕಥೆಯಲ್ಲ, ಇದು ವರ್ಷದಿಂದ ವರ್ಷಕ್ಕೆ ಸಂಭವಿಸುತ್ತದೆ ಮತ್ತು ಇಂದಿಗೂ ಯಾರಿಗೂ ನಿಜವಾಗಿಯೂ ಏಕೆ ಅರ್ಥವಾಗಲಿಲ್ಲ. ಪಕ್ಷಿಗಳು ನಮ್ಮಿಂದ ಗ್ರಹಿಸಲಾಗದ ಏನನ್ನಾದರೂ ಗ್ರಹಿಸುತ್ತವೆಯೇ? ಅಥವಾ ನಾವು ಪ್ರಕೃತಿಯ ಸಂಕೇತವನ್ನು ನಿರ್ಲಕ್ಷಿಸುತ್ತಿದ್ದೇವೆಯೇ? ನಿಮ್ಮ ಆಲೋಚನೆಗಳನ್ನು ಕಾಮೆಂಟ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಮತ್ತು ಇದರ ಸಂಪೂರ್ಣ ಕಥೆಯನ್ನು ನೀವು ತಿಳಿದುಕೊಳ್ಳಲು ಬಯಸಿದರೆ ಕಾಮೆಂಟ್ ಬಾಕ್ಸ್ನಲ್ಲಿ FULL ಫೋಲ್ ಎಂದು ಟೈಪ್ ಮಾಡಿ ಮತ್ತು ನಿಜ ಜೀವನದ ನಿಗೂಢ ಮತ್ತು ಭಯಾನಕ ವಿಷಯಗಳಿಗಾಗಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಿ. ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಹಾಕಿದ ವಿಡಿಯೋನ ನೀವೆಲ್ಲರಿಗಿಂತ ಮುಂಚೆ ನೋಡಬಹುದು. ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದರೆ ನಮಗೆ ಒಂದು ಎನರ್ಜಿ ಮತ್ತು ಸಪೋರ್ಟ್ ಸಿಕ್ಕಿದಂಗೆ ಆಗುತ್ತದೆ. ಸ್ನೇಹಿತರೆ, ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಕ್ತಾಯ ಮಾಡುತ್ತಾ ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿಯ ಒಂದಿಗೆ ನಿಮ್ಮ ಮುಂದೆ ಇರ್ತೀನಿ ಅಂತ ಹೇಳುತ್ತಾ ಹೊರಡ್ತೀನಿ. ಧನ್ಯವಾದಗಳು.